ಇವತ್ತು ನನ್ನ ಮುಂದೆ ಶಾಮಿ MI ಬ್ರ್ಯಾಂಡಿಂದು ಶಾಮಿ ಪ್ಯಾಡ್ 8 ಟ್ಯಾಬ್ಲೆಟ್ ಇದೆ. ಈ ಟ್ಯಾಬ್ಲೆಟ್ನ ಸ್ಪೆಷಾಲಿಟಿ ಏನಪ್ಪ ಅಂದರೆ ನಮಗೆ ಈ ಟ್ಯಾಬ್ಲೆಟ್ನ ಡಿಸ್ಪ್ಲೇಲಿ ನ್ಯಾನೋ ಟೆಕ್ಸ್ಚರ್ ಕೋಟಿಂಗ್ ಸಿಗ್ತಾ ಇದೆ. ಸ್ವಲ್ಪನೂ ರಿಫ್ಲೆಕ್ಷನ್ ಆಗಲ್ಲ, ಹಾರ್ಸ್ ಲೈಟ್ ಇದ್ರೂ ಕೂಡ ಸಕ್ಕತ್ತಾಗಿ ಕಾಣುತ್ತೆ. ಸಿಮಿಲರ್ ಡಿಸ್ಪ್ಲೇನ ಆಪಲ್ನವರು ಅವ್ರದ್ದು ರೀಸೆಂಟ್ ಮ್ಯಾಕ್ಬುಕ್ ಪ್ರೋನಲ್ಲೂ ಕೂಡ ಹಾಕಿದ್ದಾರೆ. ಈ ಟ್ಯಾಬ್ಲೆಟಲ್ಲಿ 11.2 ಇಂಚಿಂದು 3.5K ರೆಸೊಲ್ಯೂಷನ್ ಡಿಸ್ಪ್ಲೇ ಇದೆ. 144 ಹರ್ಟ್ಸಿಂದು ರಿಫ್ರೆಶ್ ರೇಟು, ಡಾಲ್ಬಿ ವಿಷನ್ ಡಿಸ್ಪ್ಲೇ ಆಯಿತು. ಹೆವಿ ಬ್ರೈಟ್ ಆಗಿದೆ. ಹೈ ಬ್ರೈಟ್ನೆಸ್ ಮೋಡಲ್ಲಿ 800 ನಿಟ್ಸ್ ತನಕ ಡಿಸ್ಪ್ಲೇ ಬ್ರೈಟ್ ಆಗಿದೆ. 12 ಬಿಟ್ ಡಿಸ್ಪ್ಲೇ ಮೂವಿ ನೋಡೋದಕ್ಕೆ, ಮೀಡಿಯಾ ಕನ್ಸ್ಯೂಮ್ ಮಾಡೋದಕ್ಕೆ, ರೀಡಿಂಗಿಗೆ, ಪ್ರೊಡಕ್ಟಿವಿಟಿಗೆ ಹೇಳಿ ಮಾಡಿಸಿದ ರೀತಿಯಲ್ಲಿದೆ. ಸ್ಪೀಕರಿಗೆ ಬಂತು ಅಂದರೆ ಕ್ವಾಡ್ ಸ್ಪೀಕರ್, ಡಾಲ್ಬಿ ಅಟ್ಮೋಸ್ ಸ್ಪೀಕರ್ ಆಯ್ತಾ. ಇನ್ನು ಪರ್ಫಾರ್ಮೆನ್ಸಿಗೆ ಬಂದರೆ ಹೆವಿ ಪವರ್ಫುಲ್ ಆಗಿರುವಂಥ ಸ್ನ್ಯಾಪ್ಡ್ರ್ಯಾಗನ್ 8S Gen 4 ಪ್ರೊಸೆಸರ್ ಇದೆ. ಅಂತೂ ಸ್ಕೋರ್ 20 ಲಕ್ಷಕ್ಕಿಂತ ಜಾಸ್ತಿನೇ ಕೊಡುತ್ತೆ. ಇನ್ನು ಪ್ರೊಡಕ್ಟಿವಿಟಿಗೆ ಬಂದರೆ PC ಲೆವೆಲ್ನ ಪ್ರೊಡಕ್ಟಿವಿಟಿ ಅಂತ ಅನ್ಬೋದು ಆಯಿತಾ. ನಮಗೆ ಮಲ್ಟಿ ಟಾಸ್ಕಿಂಗ್ ಎಲ್ಲ ತುಂಬ ಈಸಿ ಆಗಿದೆ. ಫ್ಲೋಟಿಂಗ್ ವಿಂಡೋ, ಸ್ಪ್ಲಿಟ್ ಸ್ಕ್ರೀನ್ ಪ್ರತಿಯೊಂದು ಕೂಡ ಸಿಗುತ್ತೆ. ಒಂದು ಕಡೆ ಮೂವಿ ನೋಡ್ಕೊಂಡು ಇನ್ನೊಂದು ಕಡೆ ಏನಾದ್ರು ಟೈಪ್ ಬೇಕಾದ್ರೆ ಮಾಡ್ಬೋದು ಆಯಿತಾ. ಇದರ ಜೊತೆಗೆ ನಮಗೆ ಒಂದು ಪೆನ್ನು, ಇದು ಪ್ರೆಷರ್ ಸೆನ್ಸಿಟಿವಿಟಿ ಇರುವಂಥ, ಹ್ಯಾಪ್ಟಿಕ್ ಫೀಡ್ಬ್ಯಾಕ್ ಇರುವಂಥ ಒಂಥರ ವೈಬ್ರೇಷನ್ ಕೂಡ ವರ್ಕ್ ಆಗುತ್ತೆ ಆಯಿತಾ. ಹಿಂಗೆ ಪ್ರೆಸ್ ಮಾಡಿದ್ರೆ ಆ ವೈಬ್ರೇಷನ್ ಬರುತ್ತೆ. ಸೊ ಕ್ರೇಜಿ, ಒಂಥರ ಹೆವಿ ಯುನೀಕ್ ಆಗಿರುವಂಥ ಪೆನ್ಸಿಲ್ ಅಂತೀನಿ. ಕೈಲಿ ಇಟ್ಕೊಂಡ್ರೆ ಸೇಮ್ ಆ್ಯಕ್ಚುಯಲ್ ಪೆನ್ಸಿಲ್ ಇಟ್ಕೊಂಡಿದ್ದೀನಿ ಅನಿಸುತ್ತೆ. ರೆಸ್ಪಾನ್ಸ್ ಕೂಡ ತುಂಬ ಸಖತ್ತಾಗಿದೆ ಪೆನ್ಸಿಲಿಂದ ಆಯಿತಾ. ಸೊ ನಾವು ಹಿಂಗೆ ಬರಿತಾ ಇರ್ಬೇಕಾದ್ರೆ ಆ ಡಿಲೇನೇ ಅಂತ ಅನ್ಸಲ್ಲ, ಸ್ವಲ್ಪ ಡಿಲೇ ಇದೆ ಅಂತ ಅನ್ಸೋದೇ ಇಲ್ಲ ಆಯಿತಾ. ಇನ್ನು ಕೀಬೋರ್ಡಿಗೆ ಬಂತು ಅಂತ ಅಂದರೆ ಕಾಂಪ್ಯಾಕ್ಟ್ ಆಗಿದೆ, ಮ್ಯಾಗ್ನೆಟಿಕಲಿ ಈ ಟ್ಯಾಬ್ಲೆಟ್ಗೆ ಅಂಟ್ಕೊಳ್ಳುತ್ತೆ. ಮತ್ತು ಬ್ಯಾಕ್ ಲೈಟ್ ಇರುವಂಥ ಕೀಬೋರ್ಡು, ಟ್ರ್ಯಾಕ್ ಪ್ಯಾಡ್ ಕೂಡ ತುಂಬ ಪ್ರಿಸೈಸ್ ಆಗಿದೆ ಆಯಿತಾ. ಮತ್ತು ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅನಿಸಿದ್ದು ಇವ್ರದ್ದು ಕ್ಯಾಲ್ಕುಲೇಟರ್ ಇದೆ ಅಲ್ವಾ, ಅಲ್ಲಿ ನೀವು ನೋಟ್ಗೆ ಹೋದರೆ ಅಲ್ಲಿಂದ ನೀವು ಕೈಯಲ್ಲಿ ಪೆನ್ಸಿಲಲ್ಲಿ ನೋಟಲ್ಲಿ ನೀವು ಮ್ಯಾಥ್ ಪ್ರಾಬ್ಲಮ್ನ ಬರುತ್ತೆ, ಆಟೋಮೆಟಿಕ್ ಆಗದೆ ಆ್ಯಂಡ್ರಾಯ್ಡಿಂಗ್ ರೆಕಗ್ನೈಸ್ ಮಾಡಿ ಅಲ್ಲೇ ಸಾಲ್ವ್ ಮಾಡಿಬಿಡುತ್ತೆ. ಸೊ ಹೆವಿ ಯೂಸ್ ಆಗುವಂಥ ಫೀಚರ್. ನೀವೇನೋ ಸ್ಟೂಡೆಂಟ್ ಆಗಿದ್ದರೆ ನೋಟ್ಸನ್ನ ಟ್ಯಾಬ್ಲೆಟಲ್ಲೇ ತೊಗೋತೀರಾ ಅಂದರೆ ಮೋಸ್ಟ್ಲಿ ಹೆಲ್ಪ್ ಆಗ್ಬೋದೇನೋ. ಇನ್ನು OSಗೆ ಬಂತು ಅಂದರೆ ಔಟ್ ಆಫ್ ದ ಬಾಕ್ಸ್ HyperOS 3 ನಮಗೆ ಸಿಗ್ತಾ ಇದೆ. ಸೊ ಇದರಲ್ಲಿ 9200 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಇತ್ತೀಚೆಗೆ ಫೋನ್ಗಳಲ್ಲೇ ಅಷ್ಟು ಬಂದ್ಬಿಡುತ್ತೆ. ಸೊ ಈ ಟ್ಯಾಬ್ಲೆಟಿಗೆ ಸ್ವಲ್ಪ ಕಡಿಮೆನೇ ನಂಗೆ ಅನ್ನಿಸ್ತಂಗೆ ಆಯಿತಾ. ಸೊ 45 ವ್ಯಾಟಿಂದು ಚಾರ್ಜರ್ನ ಕೊಟ್ಟಿದ್ದಾರೆ. ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಯಲ್ಲಿ ಟ್ಯಾಬ್ಲೆಟು ನಮಗೆ ಮೆಟಾಲಿಕ್ ಫ್ರೇಮಲ್ಲಿ ಕೊಟ್ಟರೆ ಚೆನ್ನಾಗಿರ್ತಿತ್ತು, ಪ್ಲಾಸ್ಟಿಕ್ ಫ್ರೇಮಲ್ಲಿ ಕೊಟ್ಟು. ಯೂಶ್ವಲಿ ಎಲ್ಲ ಬ್ರ್ಯಾಂಡವರು ಮೆಟಾಲಿಕ್ ಕೊಡ್ತಾರೆ, ಏನಕ್ಕೆ ಇವರು ಪ್ಲಾಸ್ಟಿಕಲ್ಲಿ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಓಕೆ ಅಂತೀನಿ ಒಂದು ಲೆವೆಲ್ಗೆ. ಪ್ರೈಸನ್ನು ಕೇಳ್ತಾ ಇದ್ದೀರಾ ಅಂತ ಅಂದರೆ ಬರೀ ಟ್ಯಾಬ್ಲೆಟಿಗೆ ನಿಮಗೆ 44,000 ರೂಪಾಯಿ ಆಗುತ್ತೆ. ಒಂದೇ ವೇರಿಯಂಟು, ವೈಫೈ ವೇರಿಯಂಟು, ಸಿಮ್ಮಿನ ವೇರಿಯಂಟ್ ಇಲ್ಲ. 12GB 126GB. ನೋಡ್ರಪ್ಪ, ನಂಗೆ ಅನ್ನಿಸ್ತಂಗೆ ಬೆಲೆ ಸ್ವಲ್ಪ ಜಾಸ್ತಿ ಇತ್ತು. ಮೋಸ್ಟ್ಲಿ ಫೋನ್ಗಳ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಟ್ಯಾಬ್ಲೆಟಿಂದು ಪ್ರೈಸ್ ಜಾಸ್ತಿ ಮಾಡಿರಬಹುದೇನೋ. ನಂಗೆ ಅನ್ನಿಸ್ತಂಗೆ ಇನ್ನೂ ಕಡಿಮೆಗೆ ಸಿಮಿಲರ್ ಅಂದರೆ ಇಷ್ಟೊಂದು ಚೆನ್ನಾಗಿಲ್ಲ ಅಂದ್ರೂ ಸಿಮಿಲರ್ ಲೆವೆಲ್ನ ಟ್ಯಾಬ್ಲೆಟ್ಗಳು 25-30 ಸಾವಿರಕ್ಕೂ ಸಿಗುತ್ತೆ ನಂಗೆ ಅನ್ನಿಸ್ತಂಗೆ. ನೋಡ್ಕೊಳ್ಳಿ, ನಿಮ್ಮ ಅವಶ್ಯಕತೆ ನೋಡ್ಕೊಂಡು ಡಿಸೈಡ್ ಮಾಡ್ಕೊಳ್ಳಿ ಅಷ್ಟೇ.